ವೆಲ್ಕಮ್ ಟು ಮ್ಯಾಥಮೆಟಿಕ್ಸ್ ವಿಡಿಯೋ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ಇವತ್ತು 9ನೇ ಕ್ಲಾಸ್ ಮ್ಯಾಥ್ಸಲ್ಲಿ ಪಾಲಿನಾಮಿಯಲ್ಸ್ ಅಂತೇಳಿ ಒಂದು ಪಾಠ ಇದೆ. ತುಂಬ ಚೆನ್ನಾಗಿರೋ ಪಾಠ ಇದು. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು ಪಾಲಿನಾಮಿಯಲ್ಸ್ ಅನ್ನೋದನ್ನ ಕಲ್ತಿದ್ದೀವಿ. ನೀವು ನೆನ್ಪು ಮಾಡ್ಕೊಂಡ್ರೆ ಬೈನಾಮಿಯಲ್, ಮಾನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್, ಅದಕ್ಕಿಂತ ಜಾಸ್ತಿ ಇದ್ರೆ ಪಾಲಿನಾಮಿಯಲ್ ಅಂತೇಳಿ ಕೇಳಿದ್ದೀರಾ? ಸರಿ, ಅದ್ರ ಬಗ್ಗೆ ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋಣ. ನೋಡಿ, ನಮ್ಗೊಂದು ಯಾವ್ದಾದ್ರು ಒಂದು ವಸ್ತುವಿನ ಬೆಲೆ ಗೊತ್ತಿಲ್ಲ ಅಂತಿದ್ರೆ, ಅಥವಾ ಗೊತ್ತಿದ್ರೆ, ಒಂದು ಪೆನ್ನಿನ ಬೆಲೆ ಗೊತ್ತಿದ್ರೆ 5 rupees ಅಂತ ಬರಿತೀವಿ. ಗೊತ್ತಿಲ್ಲ ಅಂತಿದ್ರೆ ಏನ್ ಮಾಡ್ತೀವಿ? X rupees ಅಂತ ಬರಿತೀವಿ. ಹೌದಾ? ಗೊತ್ತಿಲ್ಲ ಅಂತ ಹೇಳಿದ್ರೆ X rupees ಅಂತ ಬರಿತೀವಿ. ಆಯ್ತು, ಅದಕ್ಕೆ 1 ರೂಪಾಯಿ ಸೇರಿಸ್ತೀವಿ ನಾವು. ಆವಾಗ x+1 ಅಂತೇಳಿ ಈ ತರದೆಲ್ಲ ಬರ್ದಿದೀವಿ ನಾವು. ಇದು ಆಲ್ಜಿಬ್ರಾಗ್ ಎಕ್ಸ್ಪ್ರೆಷನ್ ಪಾಠದಲ್ಲಿ ನಾವು ನೋಡಿದೀವಿ. ಅದರದ್ದೇ ಮುಂದುವರಿದ ಭಾಗ ಪಾಲಿನಾಮಿಯಲ್. ಏನು ಅಂತ ನೆನ್ಪು ಮಾಡ್ಕೊಳ್ಳುವ. ಇಲ್ಲಿ 2 ವೇರಿಯೇಬಲ್ ಇದೆ, ಅಲ್ಲ 2 ಟರ್ಮ್ಸ್ ಇದಾವೆ. ಇಲ್ಲಿ ಒಂದೇ ಟರ್ಮ್ ಇದೆ. ಸೊ ಒಂದೇ ಟರ್ಮ್ ಇದ್ರೆ 5x ಇದು ಒಂದೇ ಟರ್ಮ್. 5 ಗುಣಿಸು x 5x ಒಂದೇ ಟರ್ಮ್. 5 ಪ್ಲಸ್ x ಇದು 2 ಟರ್ಮ್. x ಪ್ಲಸ್ 5 ಪ್ಲಸ್ 7 z ಈ ತರ ಇದ್ರೆ ಇಲ್ಲಿ 3 ಟರ್ಮ್ ಇದೆ. ಸರಿನಾ? ಇನ್ನೊಂದು x² ಪ್ಲಸ್ 3x ಪ್ಲಸ್ 2 ಇಲ್ಲಿಯೂ 3 ಟರ್ಮ್ ಇದೆ. ಇಂಥದ್ದನ್ನೆಲ್ಲ ನಾವು ಗಮನಿಸಿದ್ವಿ. ಸೊ ಇದಕ್ಕೆ ನಾವು 5x ಎಲ್ಲ ಇದ್ರೆ ಮಾನಾಮಿಯಲ್ ಅಂತ ಕರಿತೇವೆ. 5x 7/y 3x² ಇಂಥದಕ್ಕೆಲ್ಲ. ಬೈನಾಮಿಯಲ್ ಎಕ್ಸ್ಪ್ರೆಷನ್, ಬೈನಾಮಿಯಲ್ಗೆ x+2 mn+4 p/2 ಪ್ಲಸ್ 5 ಒಂದೋ ಪ್ಲಸ್ ಒಂದೋ ಮೈನಸ್ ಇದ್ದು ಆ ಕಡೆ ಈ ಕಡೆ 2 ನಂಬರ್ಸ್ ಇದ್ರೆ ಇದಕ್ಕೆ ಬೈನಾಮಿಯಲ್. ಇನ್ನು ಟ್ರೈನಾಮಿಯಲ್ಗೆ x+y+z ಈ ತರದೆಲ್ಲ ಬರೆದಿದ್ದೀವಿ. ಅದಕ್ಕಿಂತ ಜಾಸ್ತಿ ಇದ್ರೆ ಏನು? ಪಾಲಿನಾಮಿಯಲ್ ಅಂತ ಬರೆದಿದ್ದೀವಿ. m+n+o+5 ಈ ತರ 4 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಪಾಲಿನಾಮಿಯಲ್ ಅಂತ ಕರಿತೀವಿ. ನಿಜವಾಗ್ಲೂ ಇವೆಲ್ಲವೂ ಪಾಲಿನಾಮಿಯಲ್ಸೇ, ಆಯ್ತಾ? ಇವೆಲ್ಲ ಪಾಲಿನಾಮಿಯಲ್. ಇಲ್ಲಿ ಒಂದೇ ಟರ್ಮ್ ಇರೋಕೆ ಹೋಗಿ ಆ ಪಾಲಿನಾಮಿಯಲ್ಗೆ ಮಾನಾಮಿಯಲ್ ಅಂತ ಹೊಸ ಹೆಸರು ಕೊಟ್ಟಿದೆ, ಸ್ಪೆಷಲ್ ಹೆಸರು ಕೊಟ್ಟಿದೆ ಅಷ್ಟೇ. ಇದು 2 ಟರ್ಮ್ ಇರೋಕೆ ಹೋಗಿ ಡಬಲ್ ಬೈಪಾಸ್ ರೋಡ್ ಅಂತ ಹೇಳ್ತೀವಿ, ಅದೇ ತರ 2 ರೋಡ್ ಅಂತ ಹೇಳಿ. ಇದು 2 ಟರ್ಮ್ ಇರೋಕೆ ಹೋಗಿ ಟ್ರೈನಾಮಿಯಲ್ 3 ಇರೋಕೆ ಹೋಗಿ. 3ಕ್ಕಿಂತ ಜಾಸ್ತಿ ಇದ್ರೆ ಟೆಟ್ರಾನಾಮಿಯಲ್ ಅಂತಲೇ, ಪೆಂಟಾನಾಮಿಯಲ್, ಹೆಕ್ಸಾನಾಮಿಯಲ್, 6 ಇದ್ರೆ 7 ಇದ್ರೆ ಈ ತರ ಹೆಸರು ಕೊಡ್ಲಿಲ್ಲ ಅವರು. 3 ತನಕ ಕೊಟ್ರು. ಅದರ ಮುಂದಿರೋದಕ್ಕೆಲ್ಲದಕ್ಕೂ ಪಾಲಿನಾಮಿಯಲ್ಸ್ ಅಂತ ಕರೆದ್ರು. ಆದ್ರೆ ಇವೆಲ್ಲವೂ ಇಲ್ಲಿ ಬರ್ದಿರೋದು ಎಲ್ಲವೂ ಪಾಲಿನಾಮಿಯಲ್ಸೇ, ಆಯ್ತಾ? ಸರಿನಾ? ಇದರಲ್ಲಿ ನಾವೇನ್ ಡಿಸ್ಕಸ್ ಮಾಡ್ಬೇಕಂದ್ರೆ ಪಾಲಿನಾಮಿಯಲ್ ವಿತ್ 1 ವೇರಿಯೇಬಲ್. ಪಾಲಿನಾಮಿಯಲ್ ವಿತ್ 1 ವೇರಿಯೇಬಲ್. 1 ವೇರಿಯೇಬಲ್ ಅಂದ್ರೆ ಏನು? ಇಂಗ್ಲಿಷ್ ಅಕ್ಷರ ಒಂದೇ ಇರಬೇಕು. ಇಲ್ಲೊಂದು ಬರ್ದೆ x+5+z ಇದಾಗೋದಿಲ್ಲ. ಯಾಕೆ? ಇಲ್ಲಿ 2 ಟರ್ಮ್ ಇದೆ. ಸೊ ಒಂದೇ ಟರ್ಮ್ ಇದ್ರೆ ಮಾತ್ರ ನಮ್ಗೆ ಅಲ್ಲಿ ಈ ಪಾಠದಲ್ಲಿ ನಾವು ಡಿಸ್ಕಸ್ ಮಾಡೋದು ಒಂದೇ ಟರ್ಮ್ ಇದ್ರೆ. ಇದರಲ್ಲಿ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಹೋಮ್ವರ್ಕ್ ಇದೆ. ನಾನು ಹೋಮ್ವರ್ಕ್ ನೋಡ್ತಾನೆ ಪಾಠ ಮಾಡ್ತಾ ಹೋಗ್ತೀನಿ, ನೀವು ಹಾಗೆ ಮಾಡಿ. ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ಸ್ ಇನ್ 1 ವೇರಿಯೇಬಲ್ ಅಂಡ್ ವಿಚ್ ಆರ್ ನಾಟ್ ಅಂತ ಕೇಳಿದ್ದಾರೆ. ಇದು ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಪಾಠ 2 ಅಂತಿದೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬೇರೆ ಎಷ್ಟನೇ ಪಾಠ ನನಗೆ ಗೊತ್ತಿಲ್ಲ. ಇದು ಹಳೆ ಟೆಕ್ಸ್ಟ್ ಬುಕ್ ಇದು. ಸೊ ಇಲ್ಲಿ 1 ವೇರಿಯೇಬಲ್ ಇದೆಯಾ 2 ವೇರಿಯೇಬಲ್ ನೋಡ್ಬೇಕು. ಇಲ್ಲಿ x² x7 ಅಂತಿದೆ. ಕೇವಲ 1 ವೇರಿಯೇಬಲ್ x ಮಾತ್ರ ಇದೆ. x² ಇದ್ರೆ ಅದು ಬೇರೆ ಇಂಗ್ಲಿಷ್ ಅಕ್ಷರ ಅಲ್ಲ, x 2 ಇರುತ್ತೆ ಅಲ್ಲಿ x². ಇಲ್ಲಿ y ಮಾತ್ರ ಇದೆ, ಇದರಲ್ಲಿ t ಮಾತ್ರ ಇದೆ. ನೋಡಿ, ಇದು ಒಂದು ಬಿಟ್ಟು ಇಲ್ಲಿ 3 ಅಕ್ಷರ ಇದಾವೆ. ಇದೊಂದು ಬಿಟ್ಟು ಇನ್ನು ಉಳಿದಿದ ಮೇಲ್ಗಡೆ ಎಲ್ಲವೂ ಒಂದೊಂದೇ ಇಂಗ್ಲಿಷ್ ಅಕ್ಷರ ಇದೆ. ಅಲ್ಲಿ x² ಇರ್ಬೋದು, ಏನಾದ್ರೂ ಇರಲಿ. ಸರಿನಾ? ಸೊ ಅದಕ್ಕೆ ನಾವು ಎಕ್ಸಾಂಪಲ್ 5x 7x² ಪ್ಲಸ್ 2x ಮೈನಸ್ 5 x³ ಪ್ಲಸ್ 4 ಇವೆಲ್ಲವೂ 1 ವೇರಿಯೇಬಲ್, ಆಯ್ತಾ? ಇದಕ್ಕೆ 1 ವೇರಿಯೇಬಲ್ ಪಾಲಿನಾಮಿಯಲ್ ಅಂತ ಕರಿತೀವಿ. ನೆಕ್ಸ್ಟ್ ಕೋಎಫಿಷಿಯಂಟ್ಸ್. ಕೋಎಫಿಷಿಯಂಟ್ಸ್ ಅಂದ್ರೆ ಇಂಗ್ಲಿಷ್ ಅಕ್ಷರದ ಪಕ್ಕದಲ್ಲಿರೋ ನಂಬರ್.
ಇಂಗ್ಲಿಷ್ ಅಕ್ಷರದ ಪಕ್ಕದಲ್ಲಿ ಯಾವ ನಂಬರ್ ಇದೆಯೋ ಅದಕ್ಕೆ ನಾವು ಕೋಎಫಿಷಿಯಂಟ್ ಅಂತ ಕರಿತೇವೆ. ಈಗ ನೋಡಿ 3x + 2, ಇದರಲ್ಲಿ x ನ ಕೋಎಫಿಷಿಯಂಟ್ ಯಾವುದು? x ನ ಪಕ್ಕದಲ್ಲಿರೋ ನಂಬರು 3. m + 5, ಇದರಲ್ಲಿ m ನ ಪಕ್ಕದಲ್ಲಿರೋದು ಯಾವುದು? m ನ ಪಕ್ಕದಲ್ಲಿ ಏನೂ ಇಲ್ಲ ಅಂತಿದ್ರೆ 1. -p, ಇದರಲ್ಲಿ ಕೋಎಫಿಷಿಯಂಟ್ ಯಾವುದು? -1. ಸರಿನಾ? ನೆಕ್ಸ್ಟ್ 3m² + 2m + 5, ಒಂದೇ ಇಂಗ್ಲಿಷ್ ಅಕ್ಷರ ಇರಬೇಕಾದ್ರಿಂದ ಇದರಲ್ಲಿ ಕೋಎಫಿಷಿಯಂಟ್ ಯಾವುದು ಅಂತ ನಾವು ಕೇಳೋದಿಲ್ಲ, ಯಾವುದರ ಪಕ್ಕದಲ್ಲಿ ಇರೋ ಕೋಎಫಿಷಿಯಂಟ್ ಬೇಕು ಅಂತ ಕೇಳ್ತೀವಿ. ಉದಾಹರಣೆಗೆ x² ನ ಕೋಎಫಿಷಿಯಂಟ್ ಯಾವುದು? x ನ ಕೋಎಫಿಷಿಯಂಟ್ ಯಾವುದು? ಕಾನ್ಸ್ಟೆಂಟ್ ಯಾವುದು? ಈ ತರ ಕೇಳ್ತೀವಿ. x² ನ ಕೋಎಫಿಷಿಯಂಟ್ ಯಾವುದು ಇದರಲ್ಲಿ? ಅದು ಸಾರಿ x ಅಲ್ಲ, ಇಲ್ಲಿ m² ನ ಕೋಎಫಿಷಿಯಂಟ್ ಯಾವುದು? 3. m ನ ಕೋಎಫಿಷಿಯಂಟ್ ಯಾವುದು? 2. ಕಾನ್ಸ್ಟೆಂಟ್ ಯಾವುದು? 5. ಸರಿನಾ? ಇಲ್ಲಿ ನೆಕ್ಸ್ಟ್ ನಾನು ಎಕ್ಸರ್ಸೈಸ್ ಅಲ್ಲಿ ನೋಡ್ತಾ ಹೋಗ್ಬೇಕು ನೀವು. ರೈಟ್ ದ ಕೋಎಫಿಷಿಯಂಟ್ ಆಫ್ x² ಆಫ್ ದ ಈಚ್ ಆಫ್ ದ ಫಾಲೋವಿಂಗ್ ಅಂತಿದೆ. ನಾನು ನಿಮಗೆ ತೋರಿಸ್ಬೇಕಂತಿಲ್ಲ, ನೀವು ಟೆಕ್ಸ್ಟ್ ಬುಕ್ ನೋಡ್ತಾನೆ ಮಾಡ್ಬೋದು. ಇಲ್ಲಿ ಎರಡನೇ ಇದರಲ್ಲಿ ಇದೆ, ಎಕ್ಸರ್ಸೈಸ್ 2.1 ಅಂದಿದೆ, ನೀವು ಯಾವುದು ಅಂತ ನೋಡ್ಕೊಳ್ಳಿ. ಇದೇ ಹೋಮ್ವರ್ಕ್, ನಾನು ಮತ್ತೆ ಹೋಮ್ವರ್ಕ್ ಎಕ್ಸ್ಟ್ರಾ ಕೊಡೋದಿಲ್ಲ. ಸೊ ಒಂದನೇ ಲೆಕ್ಕ ನೋಡಿ, 2x² 2 + x² + x ಅಂತಿದೆ. x² ಪಕ್ಕದಲ್ಲಿ ಯಾವ್ದಿದೆ? ಅಲ್ಲಿ ಯಾವುದೇ ನಂಬರ್ ಇಲ್ಲ, ಅದು 1 ಅಂತ ಆಗುತ್ತೆ. 2 - x² + x³ ಅಂತಿದೆ. ಅಲ್ಲಿ ಕೇಳಿರೋ ಲೆಕ್ಕ x² ಪಕ್ಕದಲ್ಲಿ ಯಾವುದು ಅಂತೇಳಿ. x² ಪಕ್ಕದಲ್ಲಿ ಮೈನಸ್ ಇದೆ, ಅದರಿಂದ -1 ಆಗುತ್ತೆ. ನೆಕ್ಸ್ಟ್ ಲೆಕ್ಕದಲ್ಲಿ π/2 x² + x ಅಂತಿದೆ. ನೋಡಿ ಇಲ್ಲಿ ನೋಡಿ, ಇದೊಂದು ವಿಷಯ ಹೇಳ್ತೀನಿ. x/2, ಇದರಲ್ಲಿ x ನ ಕೋಎಫಿಷಿಯಂಟ್ ಯಾವುದು ಕೇಳಿದ್ರೆ ಏನಂತ ಬರೆಯೋದು? ಸರ್ ಹಿಂಗಿದೆ ಸರ್, x ಕೆಳಗಡೆ ಹಿಂಗಿದೆ. ಹಂಗಲ್ಲ, 1/2 x ಅಂತ ಅರ್ಥ. ಇದರ ಅರ್ಥ 1/2 × x. ಆದ್ರಿಂದ x ನ ಕೋಎಫಿಷಿಯಂಟ್ ಯಾವುದು? 1/2. 2/3 ಅಥವಾ 2x/3 ಅಂತಿದ್ರೆ ಇದ್ರ ಕೋಎಫಿಷಿಯಂಟ್ 2/3. ಸರಿನಾ? ನೆಕ್ಸ್ಟ್, ಗಿವ್ ಒನ್ ಎಕ್ಸಾಂಪಲ್ ಫಾರ್ ದ ಬೈನಾಮಿಯಲ್ ಆಫ್ ಡಿಗ್ರಿ 2. ಸೊ ಡಿಗ್ರಿ ನೋಡೋಣ. ಈಗ ಡಿಗ್ರಿ highest power is degree. Highest power of the degree polynomial is degree. ಉದಾಹರಣೆಗೆ 3m² + 2n - 1 ಅಂತಿದ್ರೆ ಡಿಗ್ರಿ ಎಷ್ಟು ಕೇಳಿದ್ರೆ m ತಲೆ ಮೇಲೆ ಏನಿದೆ? 2 ಇದೆ. ಸೊ ಡಿಗ್ರಿ ಈಸ್ 2. ಇಲ್ಲಿ m ತಲೆ ಮೇಲೆ 1 ಇದೆ, ಅದು ಬೇಡ. ಹೈಯೆಸ್ಟ್ ಪವರ್ ಅಂತ ಹೇಳಿದ್ರೆ m + 2, ಇದರಲ್ಲಿ ಯಾವುದು ಡಿಗ್ರಿ? ಇದರ ತಲೆ ಮೇಲೆ 1 ಅಂತಿದೆ. 5x² + 7x³ + 3x + x⁵, ಇದರಲ್ಲಿ ಡಿಗ್ರಿ ಯಾವುದು ಕೇಳಿದ್ರೆ ಈ ನಂಬರ್ನೇ ಹುಡ್ಕೋದಲ್ಲ, ಡಿಗ್ರಿ ಯಾವ್ದು ಜಾಸ್ತಿ ಇದೆ ನೋಡ್ಬೇಕು. ಅದರಲ್ಲಿ ಇಲ್ಲಿ 5 ಇದೆ, ಅದರಿಂದ ಡಿಗ್ರಿ 5. ಸರಿನಾ? ಇದನ್ನ ನಾವು ಕಲ್ತಿದೀವಿ ಡಿಗ್ರಿನ. ಸೊ ಈಗ ಮೂರನೇ ಎಕ್ಸರ್ಸೈಸ್ ಅಲ್ಲಿ ಏನಿದೆ ನೋಡ್ತೀನಿ. ಗಿವ್ ಒನ್ ಎಕ್ಸಾಂಪಲ್ ಫಾರ್ ದ ಬೈನಾಮಿಯಲ್ ವಿತ್ ಡಿಗ್ರಿ 35 ಅಂತೆ. ಬೈನಾಮಿಯಲ್ ಆಗಬೇಕಂತೆ x + 5, ಇದು ಬೈನಾಮಿಯಲ್. ಡಿಗ್ರಿ 35 ಅಂದ್ರೆ x ತಲೆ ಮೇಲೆ 35 ಬರೆದು ಬಿಡಿ, ಮುಗಿದೋಯ್ತು. ಸರ್ ಹೀಗೆ ಬರೀಬೋದಾ? x⁵35 + 2x² + 5, ಇದು ಆಗುತ್ತೆ. ಬಟ್ ಡಿಗ್ರಿ 35 ಹೌದು, ಬಟ್ ಇಲ್ಲಿ 3 ಟರ್ಮ್ ಇದೆ, ಟ್ರೈನಾಮಿಯಲ್ ಆಯ್ತು. ಅವ್ರು ಕೇಳಿದ್ದು ಒಂದು ಎಕ್ಸಾಂಪಲ್ ಫಾರ್ ಬೈನಾಮಿಯಲ್ ಆಫ್ ಡಿಗ್ರಿ ಅಂಡ್ ಮಾನೋಮಿಯಲ್ ಆಫ್ ಡಿಗ್ರಿ 100 ಅಂತೆ. ಮಾನೋಮಿಯಲ್ ಅಂತ ಹೇಳಿದ್ರೆ ಒಂದೇ ಇರಬೇಕು. ಈಗ 3x ಇದು ಮಾನೋಮಿಯಲ್, ಡಿಗ್ರಿ ಎಷ್ಟು ಇರಬೇಕಂತೆ? 100. ತಲೆ ಮೇಲೆ 100 ಬರೆದು ಬಿಡಿ. ಸರಿನಾ? ಇದು ಹೋಮ್ವರ್ಕ್ ಆಯ್ತು. ನೆಕ್ಸ್ಟ್ 4ನೇ ಮೇನಲ್ಲಿ ಏನಿದೆ? ಫೈಂಡ್ ದ ಡಿಗ್ರಿ ಅಂತಿದೆ. ನಾನು ಹೋಮ್ವರ್ಕ್ ನ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ಬೇಕಾಯ್ತಾ? ಟೆಕ್ಸ್ಟ್ ಬುಕ್ ಇಟ್ಕೋಬೇಕು. ರೈಟ್ ದ ಡಿಗ್ರಿ ಆಫ್ ದ ಫಾಲೋವಿಂಗ್ ಈಚ್ ಆಫ್ ದ ಫಾಲೋವಿಂಗ್ ಅಂತಿದೆ. 5x³ + 4x² + 7x ಅಂತಿದೆ, ಅದರಲ್ಲಿ 3 ಅಂತ ಬರುತ್ತೆ. 4 - y² ಅಂತಿದೆ, ಅದರಲ್ಲಿ ಮೈನಸ್ ಅಲ್ಲ ಇದ್ರೆ ಅದು ಕೋಎಫಿಷಿಯಂಟ್ ಮಾತ್ರ. ಇಲ್ಲಿ ಡಿಗ್ರಿ ಕೇಳಿದ್ರೆ ತಲೆ ಮೇಲೆ 2 ಅಂತ ಬರೆಯೋದು. ಇನ್ನೊಂದು x + 1/x - 5 ಅಂತಿದ್ರೆ ಇಟ್ ಈಸ್ ನಾಟ್ ಎಟ್ ಆಲ್ ಎ ಪಾಲಿನಾಮಿಯಲ್. ಪಾಲಿನಾಮಿಯಲ್ ಆಗ್ಬೇಕಂತಿದ್ರೆ ಪವರ್ ಅನ್ನೋದು ಯಾವತ್ತು ಹೋಲ್ ನಂಬರ್ ಆಗಿರ್ಬೇಕು. ಯಾವ ನಂಬರು? ಹೋಲ್ ನಂಬರ್. ಇಲ್ಲಿ ನೋಡಿ, ಇದನ್ನ ನಾವು x + x - 1 - 5 ಅಂತ ಬರಿಬಹುದು. ಈ ತರದ್ ಮಾಡಿದ್ ನಾವು ನೆನಪಿದೆಯಾ ನಿಮ್ಗೆ? 8ನೇ ಕ್ಲಾಸಲ್ಲಿ a⁻m ಅಂತಿದ್ರೆ a⁻−m ಅಂತ ಬರ್ದಿದ್ವಿ.
ಸೊ ಇಲ್ಲಿ ಡಿವೈಡ್ ಬೈ ಎಕ್ಸ್ ಪವರ್ 1 ಇದ್ರೆ ಎಕ್ಸ್ ಪವರ್ -1 ಬರ್ತದೆ. ಇದು ನೆಗೆಟಿವ್ ನಂಬರ್, ಇದು ಹೋಲ್ ನಂಬರ್ ಅಲ್ಲ. ಆದ್ರಿಂದ ಈ ಲೆಕ್ಕ ಪಾಲಿನಾಮಿಯಲ್ ಅಲ್ಲ. ಇನ್ನೊಂದು ರೂಟ್ ಎಕ್ಸ್ ಪ್ಲಸ್ 5 ಅಂತಿದೆ, ಇದು ಪಾಲಿನಾಮಿಯಲ್ ಅಲ್ಲ. ಯಾಕಂದ್ರೆ ರೂಟ್ ಎಕ್ಸ್ ಅನ್ನು ನಾವು ಎಕ್ಸ್ ಪವರ್ ಹಾಫ್ ಪ್ಲಸ್ 5 ಅನ್ನು ಬರಿತೀವಿ. ಇಲ್ಲಿ ಸ್ಕ್ವೇರ್ ರೂಟ್ ಇದ್ರೆ ಇಲ್ಲಿ 2 ಬರ್ದು ಇದ್ರ ಇಲ್ಲಿ ತಲೆ ಮೇಲೆ 1 ಇರುತ್ತೆ, ಇದನ್ನಲ್ಲಿ 1 ಬರ್ದಿದ್ವಿ. ಉದಾಹರಣೆ ನೋಡಿ, ಕ್ಯೂಬ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತಿದ್ರೆ ಇದನ್ನು ನಾವು ಎಕ್ಸ್ ಪವರ್ ಈ 3 ಇಲ್ಲಿ ಬರೀತೀವಿ, ತಲೆ ಮೇಲೆ 2 ನ ಮೇಲೆ ಬರಿತೀವಿ. ಇದೊಂದು ಭಿನ್ನ ರಾಶಿ ಆಯ್ತು. ನಂಗೆ ಏನ್ ಬೇಕು? ಹೋಲ್ ನಂಬರ್. ಹೋಲ್ ನಂಬರ್ ಅಂದ್ರೆ ಯಾವುದು? ಹೋಲ್ ನಂಬರ್ ಇಸ್ 0, 1, 2, 3 ಈ ತರ ನಂಬರ್ ಇದ್ರೆ ಮಾತ್ರ ತಲೆ ಮೇಲೆ ಡಿಗ್ರಿ ಅಥವಾ ಪವರ್ ಅನ್ನುವಂಥದ್ದು ಇಂಗ್ಲಿಷ್ ಅಕ್ಷರ ಎಕ್ಸ್ ನ ತಲೆ ಮೇಲೆ 0, 1, 2, 3, 4 ಈ ತರ ನಂಬರ್ ಇದ್ರೆ ಮಾತ್ರ ಅವು ಪಾಲಿನಾಮಿಯಲ್ಸ್. ಛೇದ್ರಲ್ಲಿ ಬರೆದ್ರೆ ಅದು ಪಾಲಿನಾಮಿಯಲ್ ಅಲ್ಲ, ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಇದ್ರೆ ಅದು ಪಾಲಿನಾಮಿಯಲ್ ಅಲ್ಲ. ನೆನ್ಬಿಟ್ಕೋಬೇಕಿದ್ ನೀವು. ನೆಕ್ಸ್ಟ್ 5ನೇ ಮೇನು, ಕ್ಲಾಸಿಫೈ ದ ಫಾಲೋವಿಂಗ್ ಲೀನಿಯರ್, ಕ್ವಾಡ್ರಾಟಿಕ್ ಅಂಡ್ ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಂತಿದೆ. ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್. ಲೀನಿಯರ್ ಅಂತ ಹೇಳಿದ್ರೆ ಡಿಗ್ರಿ 1, ಇದು ಡಿಗ್ರಿ 2, ಇದು ಡಿಗ್ರಿ 3. ಕ್ಯೂಬಿಕ್ ಅಂದ್ರೆ ತಲೆ ಮೇಲೆ ಕ್ಯೂಬ್ 3 ಇರಬೇಕು. ನೋಡಿ, ಎಕ್ಸ್ ಪ್ಲಸ್ 5 ಅಂತಿದ್ರೆ ಇದು ಡಿಗ್ರಿ 1, ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತಿದ್ರೆ ಡಿಗ್ರಿ 2, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನೋ ಪ್ಲಸ್ 5 ಈ ತರ ಇದ್ರೆ ಡಿಗ್ರಿ 3. ಆ ತರದನ್ನ ಶಿಫ್ಟ್ ಮಾಡ್ಬೇಕಂತೆ. ಒಂದೇ ಲೆಕ್ಕ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇರಕ್ಕೆ ಹೋಗಿ ಡಿಗ್ರಿ 2 ಕ್ವಾಡ್ರಾಟಿಕ್. ಎರಡನೇದು ಡಿಗ್ರಿ 3 ಇದೆ, ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಇದೆ. ಮೂರನೇದು ಎಕ್ಸ್ ಸ್ಕ್ವೇರ್ ಇದೆ. ನಾಲ್ಕನೇದು 1 ಪ್ಲಸ್ ಎಕ್ಸ್ ಇದೆ, ಅದು ಲೀನಿಯರ್. 3t ಅದು ಲೀನಿಯರ್. ಆರ್ ಸ್ಕ್ವೇರ್ ಕ್ವಾಡ್ರಾಟಿಕ್. 7 ಎಕ್ಸ್ ಕ್ಯೂಬ್ ಅದು ಕ್ಯೂಬಿಕ್ ಆಗುತ್ತೆ. ನೆಕ್ಸ್ಟ್, ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್. ಒಂದು ಹೋಮ್ವರ್ಕ್ ಮುಗೀತು, ಎರಡನೇ ಹೋಮ್ವರ್ಕ್ಗೆ ಹೋಗ್ತಿದ್ದೀನಿ. ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಏನು? ಈಗ ನಾವು ಎಕ್ಸ್ ಪ್ಲಸ್ 2 ಅಂತ ಬರಿತೀವಿ. ಇದು ಒಂದು ಪಾಲಿನಾಮಿಯಲ್ ಅಂತ ಹೇಳೋದಕ್ಕೋಸ್ಕರ ನಾವು ಅದನ್ನ ಪಾಲಿನಾಮಿಯಲ್ ಆಫ್ ಎಕ್ಸ್ ಅಂತ ಬರಿತೀವಿ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಈ ಪಾಲಿನಾಮಿಯಲ್ ಅಲ್ಲಿ ಇಂಗ್ಲಿಷ್ ಅಕ್ಷರ ಎಕ್ಸ್ ಇದೆ. ಇಟ್ ಈಸ್ ಎ ಪಾಲಿನಾಮಿಯಲ್ ವಿತ್ ವೇರಿಯೇಬಲ್ ಎಕ್ಸ್ ಅಂತೇಳಿ ಹೇಳೋದಕ್ಕೋಸ್ಕರ ಈ ತರ ಬರಿತೀವಿ, ಪಿ ಆಫ್ ಎಕ್ಸ್. ಈಗ ಎಂ ಪ್ಲಸ್ 5 ಅಂತಿದ್ರೆ ಪಿ ಆಫ್ ಎಂ, ಪಾಲಿನಾಮಿಯಲ್ ಆಫ್ ಎಂ ಅಂತ ಈ ತರ ಬರಿತೀವಿ. ಆಯ್ತಾ? ಇದ್ರ ಬೆಲೆ ಎಷ್ಟು? ಎಕ್ಸ್ ಪ್ಲಸ್ 2 ಇದ್ರ ಬೆಲೆ ಎಷ್ಟು ನಿಮ್ಗೆ ಗೊತ್ತಾ? ವ್ಯಾಲ್ಯೂ ಎಷ್ಟಿದ್ರದ್ದು? ಸರ್, ಎಮ್ಗೆ ಬೆಲೆ ಗೊತ್ತಿದ್ರೆ ನಮ್ಗೆ ವ್ಯಾಲ್ಯೂ ಹೇಳ್ಬೋದು, ಎಮ್ನ ಬೆಲೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ವ್ಯಾಲ್ಯೂ ಹೇಳೋಕ್ಕಾಗೋದಿಲ್ಲ ಅಲ್ವಾ? ಸೊ ನಾನೀಗ ಹೇಳ್ತೀನಿ ಎಕ್ಸ್ ಅಥವಾ ಎಮ್ ಅಲ್ಲ, ಇಲ್ಲಿ ಎಕ್ಸ್ ಇದೆ. ಎಕ್ಸ್ ಅಂದ್ರೆ 10 ಅಂತ ಹೇಳ್ತೀನಿ ನಾನು. ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟು? ಎಕ್ಸ್ 10 ಆದ್ರೆ ಪಿ ಆಫ್ ಎಕ್ಸ್ ಅಂದ್ರೆ 10 ಅಂತ ಆದ್ರೆ ಆವಾಗ 10 ಪ್ಲಸ್ 2 ಎಷ್ಟಾಯ್ತು? 12. ಹಾಗಾದ್ರೆ ಪಾಲಿನಾಮಿಯಲ್ ಬೆಲೆ ಎಷ್ಟಾಯ್ತು? 12. ದಿಸ್ ಈಸ್ ಕಾಲ್ಡ್ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ when x is equal to 10. ಈ ಪಾಲಿನಾಮಿಯಲ್ ಬೆಲೆ ಎಷ್ಟು ಅಂದ್ರೆ x ನ ಬೆಲೆ 10 ಆದ್ರೆ ಪಾಲಿನಾಮಿಯಲ್ 12. ನೆಕ್ಸ್ಟ್ ಈ ಲೆಕ್ಕ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಪಾಲಿನಾಮಿಯಲ್ ವೆನ್ m is equal to 2? ಈ ತರನೇ ಕ್ವಶನ್ ಬರುತ್ತೆ. ನೀವು ನೆಕ್ಸ್ಟ್ ಹೋಮ್ವರ್ಕ್ಗೆ ಹೋದ್ರೆ ಗೊತ್ತಾಗುತ್ತೆ, ಅದನ್ನ ನಾನು ಮತ್ತೆ ತೋರಿಸ್ತೀನಿ. ಆಯ್ತಾ? ಸೊ ಈ ಪಾಲಿನಾಮಿಯಲ್ ಬೆಲೆ ಎಷ್ಟು ಕೇಳಿದ್ರೆ ಪಿ ಆಫ್ ಎಂ ಅಂತ ಹೇಳಿದ್ರೆ ಎಷ್ಟು ಹಾಕ್ಬೇಕು? 2 ಹಾಕ್ಬೇಕು. ದಟ್ ಈಸ್ 2 ಪ್ಲಸ್ 5 ಎಷ್ಟಾಯ್ತು? 7. ಸೊ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಇಷ್ಟೇ. ಎಕ್ಸ್ಗೆ ಯಾವ ಬೆಲೆ ಹಾಕಿದಾಗ ಅಂದ್ರೆ ಬೆಲೆ ಕೊಟ್ಟಾಗ ಒಂದು ಬೆಲೆ ಉತ್ತರ ಬರುತ್ತೆ ನೋಡಿ, ದಟ್ ಈಸ್ ದ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್. ಇಲ್ಲಿಗ ನಿಮ್ಗೆ ಉದಾಹರಣೆಗೆ ಒಂದು ಲೆಕ್ಕ ತೋರಿಸ್ತೀನಿ. ಹೋಮ್ವರ್ಕ್ ಲೆಕ್ಕನೇ ತೋರಿಸಿದ 5x, ಇದು ಎರಡನೇ ಮೇನಲ್ಲಿ ಎರಡನೇ ಹೋಮ್ ಎಕ್ಸಸೈಸ್ ಅಲ್ಲಿ 5x ಮೈನಸ್ 4x ಸ್ಕ್ವೇರ್ ಪ್ಲಸ್ 3 ಅಂತಿದೆ. ಆಯ್ತಾ? ಇದು ಒಂದನೇ ಲೆಕ್ಕ. ಇದು ಅಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್. ಅದ್ರ ಒಂದನೇ ಲೆಕ್ಕ x 0 ಹಾಕಿದ್ರೆ ಏನ್ ಬರುತ್ತೆ, x ಮೈನಸ್ 1 ಹಾಕಿದ್ರೆ ಏನ್ ಬರುತ್ತೆ, x 2 ಹಾಕಿದ್ರೆ ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ಅಂದ್ರೆ ಇದ್ರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಎಕ್ಸ್ಗೆ ಬೇರೆ ಬೇರೆ ಬೆಲೆ ಹಾಕಿದಾಗ ಬೇರೆ ಬೇರೆ. ನಾವು ಇದು ಗ್ರಾಫ್ ಮಾಡುವಾಗ ನೋಡಿದೀವಿ ಆಲ್ರೆಡಿ, ನೆನಪಿದೆಯಾ? 9ನೇ ಕ್ಲಾಸ್ ನೀವು ಗ್ರಾಫ್ ಅನ್ನ ನಾವು ಮಾಡಿದೀವಿ. ಅದು ಪಾಲಿನಾಮಿಯಲ್ ಅಲ್ಲಿ ಎಕ್ಸ್ಗೆ 0 ಹಾಕಿದ್ರೆ y ಎಷ್ಟು, yಗೆ 0 ಹಾಕಿದ್ರೆ x ಎಷ್ಟು ಅಂತೇಳಿ. ಅದೇ ತರ ಎಕ್ಸ್ಗೆ ಬೆಲೆ ಹಾಕಿದಾಗ ಉತ್ತರ ಎಷ್ಟು ಬರುತ್ತೆ ಅಂತೇಳಿ ಅಲ್ಲಿರೋ ನಂಬರ್ ನೀವು ಹಾಕಿ, ನಾನು ಬೇರೆ ನಂಬರ್ ಅಂತ ತಗೊಂತೀನಿ.
ಈಗ ನೋಡಿ ಎಕ್ಸ್ಗೆ 0 ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಪಿ ಆಫ್ 0 ಹಾಕಿದರೆ 5 ಇಂಟು 0 ಮೈನಸ್ 4 ಇಂಟು 0 ಸ್ಕ್ವೇರ್ ಪ್ಲಸ್ 3. 5 ಇಂಟು 0 0 ಮೈನಸ್ 4 ಇಂಟು 0 ಸ್ಕ್ವೇರ್ ಅಂದರೆ 0 ಪ್ಲಸ್ 3. ಆವಾಗ 0 ಇದು 0ನೇ 3 ಬರುತ್ತೆ. ಸೊ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಎಷ್ಟು, ಎಕ್ಸ್ 0 ಆದಾಗ 0. ನೆಕ್ಸ್ಟ್ ಎಕ್ಸ್ಗೆ -2 ಹಾಕ್ತೀನಿ, ಅಲ್ಲೇನೋ -1 ಹೇಳಿದ್ರೆ ನಾನು ಬೇರೆ ನಂಬರ್ ಹಾಕ್ತೀನಿ. ಇಂಪಾರ್ಟೆಂಟ್ ಮೈನಸ್ ಇದ್ದಾಗ ನೋಡಿ 5 ಇಂಟು -2 ಸರಿನಾ, ಎಕ್ಸ್ಗೆ ಏನಾಗಬೇಕು -2. ಇಲ್ಲಿ ನೋಡಿ -4 ಇಂಟು ಎಕ್ಸ್ಗೆ ಏನಾಗಬೇಕಂತೆ -2 ಹೋಲ್ ಸ್ಕ್ವೇರ್ ಪ್ಲಸ್ 3. ಅವಾಗ ಏನಾಗುತ್ತೆ ನೋಡೋಣ. 5 ಇಂಟು -2 ಎಷ್ಟು, -10 ಮೈನಸ್ 4 ಇಂಟು -2 ಹೋಲ್ ಸ್ಕ್ವೇರ್ ಎಷ್ಟು, -2 ಹೋಲ್ ಸ್ಕ್ವೇರ್ ಅಂದರೆ -2 ಇಂಟು -2 ಇಂಟು -2 ಎಷ್ಟು, -4 ಅಲ್ಲ +4 ಮೈನಸ್ ಪ್ಲಸ್. ಸೊ ಇದು 4 ಪ್ಲಸ್ 3 ಎಷ್ಟಾಯ್ತು ನೋಡಿ ಈಗ -10 4 16 -16 ಪ್ಲಸ್ 3 ಅಂದರೆ ಇದು -26 ಪ್ಲಸ್ 3 -23 ಆಗುತ್ತೆ. ನೆಕ್ಸ್ಟ್ ಅಲ್ಲಿ x = 2 ಅಂತ ಹೇಳಿದ್ದಾರೆ, ನಾನು x = 1 ತಗೊಂತೀನಿ. 5 ಇಂಟು 1 ಮೈನಸ್ 4 ಇಂಟು 1 ಸ್ಕ್ವೇರ್ ಪ್ಲಸ್ 3 ಏನಾಗುತ್ತೆ, 5 1 * 5 ಮೈನಸ್ 4 1 * 4 ಪ್ಲಸ್ 3. 5ರಲ್ಲಿ 4 ಹೋದ್ರೆ 1 1 4 1 3 4. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್. ಈ ಥರನೇ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ತುಂಬ ಲೆಕ್ಕಗಳನ್ನ ಹೋಮ್ವರ್ಕಲ್ಲಿ ಹೇಳಿದ್ದಾರೆ, ನೀವು ಮಾಡೋದಕ್ಕಾಗತ್ತಾ ನೋಡ್ಬೇಕು ನೀವು, ಸರಿನಾ. ಏನೇನು ಲೆಕ್ಕ ಇದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಭಿನ್ನ ರಾಶಿ ಇದ್ರೆ ಏನು ಮಾಡುವ, ಎಕ್ಸ್ಗೆ ಹಾಫ್ ತಗೊಳ್ಳಿ, ಲೆಕ್ಕ ಎಷ್ಟು ಬರುತ್ತೆ ಅಂತ ಕೇಳ್ಬೋದು. ಅವಾಗ ಏನು ಮಾಡೋದು ನೋಡಿ, 5 ಇಂಟು ಹಾಫ್ ಎಕ್ಸ್ ಬದಲು -4 ಇಂಟು ಹಾಫ್ ಸ್ಕ್ವೇರ್ ಪ್ಲಸ್ 3. ಈಗ ನೋಡಿ 5 ಇಂಟು ಹಾಫ್ ಎಷ್ಟು, 5 1 5 ಡಿವೈಡೆಡ್ ಬೈ 2 ಮೈನಸ್ 4 ಇಂಟು ಹಾಫ್ ಸ್ಕ್ವೇರ್ ಎಷ್ಟು, ಹಾಫ್ ಸ್ಕ್ವೇರ್ ಅಂದರೆ ಹಾಫ್ ಇಂಟು ಹಾಫ್, 2ರಲ್ಲಿ 4 ಇದು 1. ಸೊ 1/4 ಪ್ಲಸ್ 3. ಇದು ನೋಡಿ ಈಗ 4 1 4 ಹೊಡೆದೋಯ್ತಾ, 5/2 -1 ಪ್ಲಸ್ 3. 3ರಲ್ಲಿ 1 ಕಳೆದ್ರೆ ಎಷ್ಟು, 2 ಹೌದಾ. ಇಲ್ಲಿ ಮಾಡ್ತೀನಿ 5/2 ಪ್ಲಸ್ 2. 5/2 ಅಂದರೆ ಎಷ್ಟು ಗೊತ್ತಾ ನಿಮಗೆ, 2/2 ಪ್ಲಸ್ 2 4/2. ಹೀಗೂ ಮಾಡ್ಬೋದು, ಅದನ್ನ 9/2 ಅಂತಲೂ ಮಾಡ್ಬೋದು ಆಯ್ತಾ. LCM ಮಾಡಿಕೊಂಡು ಲೆಕ್ಕ ಮಾಡಿದ್ರು 5 1 5 2ರಲ್ಲಿ 4 ಛೇದರಲ್ಲಿ 2 4 5 9 1 ಬರುತ್ತೆ, ಅದೇ ಲೆಕ್ಕ ಬರುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್, ಸರಿನಾ. ಈಗ ನಿಮಗೆ ಹೋಮ್ ವರ್ಕ್ ಹೇಳ್ತೀನಿ ನೋಡಿ. ಫೈಂಡ್ P of 0, P of 1, P of 2. ಈ 4 ಲೆಕ್ಕಕ್ಕೆ P of ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ. x⁻3 ಇದೆ ಅಂತ ಇಟ್ಕೊಳ್ಳಿ. ಎಕ್ಸ್ಗೆ -2 ಹಾಕಿದರೆ ಬೆಲೆ ಎಷ್ಟಾಗುತ್ತೆ ಕೇಳಿದ್ರೆ, ಅವಾಗ -2 -2 -2 ಮೈನಸ್ 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 3 ಮೈನಸ್ 2 2 4 4ರಲ್ಲಿ 8 ಆಗುತ್ತೆ, ಮೈನಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊ ಹೋಮ್ವರ್ಕ್ ನೋಡಿ. ಈ ಲೆಕ್ಕಕ್ಕೆ ಒಂದೇ ಲೆಕ್ಕ ಇದೆ, ಇದಕ್ಕೆ ಎಕ್ಸ್ಗೆ ಒಂದ್ಸಲ 0 ವೈಗೆ ಒಂದ್ಸಲ 0 ಹಾಕಬೇಕು, ಒಂದ್ಸಲ 2 ಹಾಕಬೇಕು, ಒಂದ್ಸಲ 1 ಹಾಕಬೇಕು. 1 2 0 0 1 2 3 ಲೆಕ್ಕ ಆಗುತ್ತೆ. ಇದಕ್ಕೂ ಹಾಗೆ 1 0 1 2 ಇದಕ್ಕೂ 0 1 2 ಇದಕ್ಕೂ 0 1 2 ಹಾಕ್ಬೇಕು. ಇದು ನೋಡಿ 0 ಹಾಕಿದ್ರೆ ಏನಾಯ್ತು, 0 ಪವರ್ ಏನೇ ಇದ್ರು 0ನೇ. ಈ ಲೆಕ್ಕ ಹೇಗೆ ಮಾಡೋದು, ಈ ಲೆಕ್ಕ ಹೇಗೆ ಮಾಡ್ತೀರಿ ಮಾಡಿ ನೋಡೋಣ. ಲೆಕ್ಕ ಏನಿದೆ ಅಲ್ಲಿ, x - 1 x + 1 ಅಂತಿದೆ. ತುಂಬಾ ಸುಲಭವಾಗಿ ಕೊಡ್ತೀನಿ. P of x is x - 1 x + 1 ಇದೆ. ಇದು ಯಾವುದು ಸೂತ್ರ ಗೊತ್ತಾ ನಿಮಗೆ, a + b × a - b x² - 1 ಅಂತ ಹಾಕೊಂಡ್ಬಿಡಿ. ಈಗ P of 0 ಏನಾಗುತ್ತೆ ನೋಡಿ, P of 1 ಏನಾಗುತ್ತೆ, P of 2 ಏನಾಗುತ್ತೆ ನೋಡಿ. 0 ಹಾಕಿದ್ರೆ 0² - 1 0 - 1 ಅಂದ್ರೆ ಎಷ್ಟು, -1. 0 ಅಂದ್ರೆ -1 ಆಗುತ್ತೆ. ನೆಕ್ಸ್ಟ್ 1² - 1 1² ಅಂದ್ರೆ 1 -1 0. 2² - 1 ನೋಡಿ, x² - 1 2² - 1 2² ಅಂದ್ರೆ 4 4 - 1 3. ನಿಮ್ಗೆ ಇಲ್ಲೊಂದು ಸ್ಪೆಷಾಲಿಟಿ ಹೇಳಬೇಕು.
ಈ ಲೆಕ್ಕ 0 ಆಗಿದೆ ಯಾವಾಗ ಉತ್ತರ? ಯಾವಾಗ? ಎಕ್ಸ್ಗೆ 1 ಹಾಕಿದಾಗ. ಎಕ್ಸ್ಗೆ 1 ಹಾಕಿದ್ರೆ ಪಿ ಆಫ್ 1 ಎಷ್ಟು ಬಂತು? 0 ಬಂತು. ನೋಡಿ ಇಲ್ಲಿ ಈ x² - 1 ನಲ್ಲಿ ಎಕ್ಸ್ಗೆ 1 ಹಾಕಿದಾಗ ಪಿ ಆಫ್ 1 ಏನ್ ಬಂದಿದೆ ನೋಡಿ ಉತ್ತರ ವ್ಯಾಲ್ಯೂ 0. ವ್ಯಾಲ್ಯೂ ಏನ್ ಬಂತು? ಸೊ ಯಾವಾಗ ಈ ವ್ಯಾಲ್ಯೂ 0 ಬರುತ್ತೋ ಆವಾಗ ಇದಕ್ಕೆ ನಾವು zeros of polynomials ಅಂತ ಕರಿತೀವಿ. ಅಂದ್ರೆ ಯಾವ ಬೆಲೆಗೆ ಪಾಲಿನಾಮಿಯಲ್ ನ ಉತ್ತರ 0 ಬರುತ್ತೋ ಆ ಬೆಲೆಗೆ ನಾವು zeros of polynomial ಅಂತ ಕರಿತೀವಿ. ಉದಾಹರಣೆಗೆ x = 1. ನಿಮ್ಗೆ ಇನ್ನೊಂದು ಲೆಕ್ಕ ತೋರಿಸ್ತೀನಿ ನೋಡಿ. p of x = x - 2 ಅಂತಿದೆ ಒಂದು ಲೆಕ್ಕ. p ಗೆ 2, x = 2 ಹಾಕಿ ಏನ್ ಬರುತ್ತೆ ಅಂತ ಕೇಳ್ತೀನಿ ನಾನು. ಈ ಪಾಲಿನಾಮಿಯಲ್ ಬೆಲೆ ಎಷ್ಟು? x 2 ಹಾಕಿದ್ರೆ ಅಂತ ಕೇಳ್ತೀನಿ. ಆವಾಗ ನೀವು 2 - 2 ಹಾಕ್ತೀರಿ, ಉತ್ತರ ಏನ್ ಬಂತು? 0. ಸೊ x = 2 ಹಾಕಿದಾಗ ಉತ್ತರ ಏನ್ ಬಂತು? 0. ಆದ್ರಿಂದ ದಿಸ್ ಈಸ್ ಕಾಲ್ಡ್, ಈ ಬೆಲೆ ಇದೆಯಲ್ಲ 2 ಅನ್ನೋದು, ಇಟ್ ಈಸ್ zeros ಆಫ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಸರ್ ಹಾಗಾದ್ರೆ ಇದಕ್ಕೆ ಏನ್ ಕರೆಯೋದು? x = 2 ಇದೆಯಲ್ಲ ಈ ಲೆಕ್ಕದಲ್ಲಿ, ಇದಕ್ಕೆ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್. ಇದಕ್ಕೆ ವ್ಯಾಲ್ಯೂಸ್ ಆಫ್ ಪಾಲಿನಾಮಿಯಲ್. 0 ಬರಕ್ ಹೋಗಿ ಈ ನಂಬರ್ಗೆ zeros ಆಫ್ ಪಾಲಿನಾಮಿಯಲ್. ನೆನ್ಪಿಟ್ಕೊಳ್ಳಿ, ಈ ಉತ್ತರ ಇವೆಲ್ಲ ಅಥವಾ ಹಿಂದಿನ ಲೆಕ್ಕ ನಾವು ನೋಡಿದೀವಲ್ಲ, ತೋರಿಸ್ತೀವಿ ನೋಡಿ. ಇಲ್ಲೊಂದು ಉತ್ತರ ಬಂದಿದೆ, ಇಲ್ಲೊಂದು ಉತ್ತರ ಬಂದಿದೆ, ಇಲ್ಲೂ ಒಂದು ಉತ್ತರ ಬಂದಿದೆ. ಇವೆಲ್ಲ ವ್ಯಾಲ್ಯೂಸ್ ಆಫ್ ಪಾಲಿನಾಮಿಯಲ್. ಆಯ್ತಾ? ಇವೆಲ್ಲ ವ್ಯಾಲ್ಯೂಸ್ ಆಫ್ ಪಾಲಿನಾಮಿಯಲ್. ಉತ್ತರ 0 ಬಂದಾಗ ಇವರಿಗೆ ನೋಡಿ, ಉತ್ತರ 0 ಬಂದಾಗ ಇವರಿಗೆ, ಈ ನಂಬರ್ಗೆ ನಾವು zeros ಆಫ್ ಪಾಲಿನಾಮಿಯಲ್ ಕರಿತೀವಿ. ಸೊ ಇದು ವ್ಯಾಲ್ಯೂಸ್ ಆಫ್ ಬಂದಿರೋ ಉತ್ತರಕ್ಕೆ ವ್ಯಾಲ್ಯೂಸ್ ಆಫ್ ಪಾಲಿನಾಮಿಯಲ್. ಬಂದಿರೋ ಉತ್ತರ 0 ಆದಾಗ ಯಾವ ನಂಬರ್ನ ಹಾಕಿದೇವೋ ಅದಕ್ಕೆ zeros ಆಫ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಸರಿಯಾಗಿ ನೀವು ನೆನ್ಪಿಟ್ಕೋಬೇಕು. ವ್ಯಾಲ್ಯೂಸ್ ಆಫ್ ಪಾಲಿನಾಮಿಯಲ್ ಯಾವುದು, zeros ಆಫ್ ಪಾಲಿನಾಮಿಯಲ್ ಯಾವುದು. 0 ಬಂದಿದ್ದಕ್ಕೆ ಇದಕ್ಕೆ ನಾವು zeros ಆಫ್ ಪಾಲಿನಾಮಿಯಲ್ ಅಂತ ಹೇಳೋದಲ್ಲ. ಈ ಬಂದಿದ್ದಕ್ಕೆ ಕಾರಣ ಯಾರು? 2. ಇದಕ್ಕೆ zeros ಆಫ್ ಪಾಲಿನಾಮಿಯಲ್, ಇದಕ್ಕೆ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್. ಆಯ್ತಾ? ಸೊ ಅದನ್ನ ನಾವು ಮತ್ತೆ ನೋಡೋಣ. ಇಲ್ಲಿ ಹೋಮ್ವರ್ಕ್ ಅಲ್ಲಿ ಹೇಳಿದೀನಿ, ಇಲ್ಲಿ ಕೆಲವು zeros ಆಫ್ ಪಾಲಿನಾಮಿಯಲ್ ಬರ್ಬೋದು. ಯಾವುದು? ಇನ್ನು ನೋಡಿ, ಇದಕ್ಕೆ x ಗೆ 0 ಹಾಕಿದ್ರೆ ಉತ್ತರ 0 ಬರುತ್ತೆ, ಹೌದಾ? ಸೊ 0 ಈಸ್ ಎ ಪಾಲಿನಾಮಿಯಲ್. ನಾನು ಇದಕ್ಕೆ ಹೋಮ್ವರ್ಕ್ ಹೇಳಿದೀನಿ, ಈಗ ಹೇಗೆ ಮಾಡಿದ್ದು ತೋರಿಸಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಲಿಸ್ಟ್ ಲೆಕ್ಕ ಇದಾವೆ, ಇದೆಲ್ಲ ಮಾಡ್ಬೇಕು. ಇದು ಹೋಮ್ವರ್ಕ್ ನಿಮಗೆ. ಇಲ್ಲೊಂದು ಪಾಲಿನಾಮಿಯಲ್ ಇದೆ, 3x + 1 ಅಂತಿದೆ. ವೆರಿಫೈ ವೆದರ್ ದ ಫಾಲೋವಿಂಗ್ ಆರ್ zeros ಆಫ್ ಪಾಲಿನಾಮಿಯಲ್ ಇಂಡಿಕೇಟೆಡ್ ಅಗೇನ್ಸ್ಟ್ ದೆಮ್. ಅಂದ್ರೆ ಕೊಟ್ಟಿರೋ x ಬೆಲೆ ಇದೆಯಲ್ಲ, ಅದು zeros ಆಫ್ ಪಾಲಿನಾಮಿಯಲ್ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ಬೇಕಂತೆ. ಉದಾಹರಣೆಗೆ ನೋಡಿ, 3x + 1, x ಗೆ -1/3 ಹಾಕಿದ್ರೆ ಉತ್ತರ 0 ಬಂದ್ರೆ ಇದು zeros ಆಫ್ ಪಾಲಿನಾಮಿಯಲ್ ಹೌದು. ಉತ್ತರ 0 ಬರಲಿಲ್ಲ ಅಂದ್ರೆ ನಾಟ್ ಎಟ್ ಆಲ್ zeros ಆಫ್ ಪಾಲಿನಾಮಿಯಲ್ ಅಂತ ಹೇಳ್ಬೇಕು ನೀವು ಹೋಮ್ವರ್ಕ್ ಅಲ್ಲಿ. ಉದಾಹರಣೆ ನೋಡಿ, ಆ ಲೆಕ್ಕ 3x + 1 ಅಂತಿದೆ. p of x, x ಗೆ ಏನ್ ತಗೋಬೇಕು? -1/3 ತಗೋಬೇಕು. ಆಗತ್ತ ನೋಡುವ, p of -1/3 ತಗೋಬೇಕಂತೆ. 3 × x ಅಂದ್ರೆ -1/3 + 1 ಅಂತಿದೆ. 3 ಹೊಡೆದೋಯ್ತು, -1 ಆಯ್ತು, +1 ಆಯ್ತು. ಉತ್ತರ ಏನ್ ಬಂತು? 0. ಸೊ ದಿಸ್ ಈಸ್ zeros ಆಫ್ ಪಾಲಿನಾಮಿಯಲ್, ಹೌದು. ಸೊ -1/3 is zeros ಆಫ್ ಪಾಲಿನಾಮಿಯಲ್. ನೆಕ್ಸ್ಟ್ ಅದೇ ತರದ ಲೆಕ್ಕ ನೋಡಿ, ಇಲ್ಲಿ ಇನ್ನೊಂದು ಲೆಕ್ಕ ಇದೆ. ಇಲ್ಲಿ ಪೈ ಅಂತಿದೆ, ಸರಿನಾ? 5x - π ಅಂತಿದೆ. x ಗೆ ನೀವು 4/5 ಹಾಕಿದ್ರೆ ಇಲ್ಲಿ 4/5 ಹಾಕಿದ್ರೆ 5 ಹೊಡೆದೋಗುತ್ತೆ, 4 - π ಉಳಿಯುತ್ತೆ. 4 - 5 ಸಿಂಪ್ಲಿಫೈ ಮಾಡೋಕ್ಕಾಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಎಟ್ ಆಲ್ zeros ಆಫ್ ಪಾಲಿನಾಮಿಯಲ್. ನೀವು ಮಾಡಿ ನೋಡಿ. ನೆಕ್ಸ್ಟ್ ಈ ಲೆಕ್ಕ ನೋಡಿ, x² - 1 ಇದೆ. x ಗೆ 2 ನಂಬರ್ ಹಾಕ್ಬೇಕಂತೆ. x ಗೆ 1 ಹಾಕಬೇಕು, ಆವಾಗ ಏನ್ ಬರುತ್ತೆ ನೋಡಿ, 0 ಬರುತ್ತೆ ನೋಡಿ. x ಗೆ -1 ಹಾಕಿ, ಆವಾಗಲೂ 0 ಬರುತ್ತೆ ನೋಡ್ಬೇಕು. ಇವೆರಡೂ ಬೆಲೆಗೆ 0 ಬಂದ್ರೆ, ಯಾಕಂದ್ರೆ x² ಅನ್ನು ನೋಡಿ, x² ಗೆ -1 ಹಾಕಿದ್ರೆ 1 ಬರೋದು, 1 ಹಾಕಿದ್ರು 1 ಬರೋದು. ಸೊ 1 - 1 0 ಬರುತ್ತೆ. ಈ ಬೆಲೆಗೂ 0 ಬರುತ್ತೆ, ಈ ಬೆಲೆಗೂ 0 ಬರುತ್ತೆ. ಅಂದ್ರೆ 2 zeros ಇದೆ ಈ ಲೆಕ್ಕಕ್ಕೆ. ಈ ಲೆಕ್ಕ 0 ಆಗಬೇಕಾದ್ರೆ x ಗೆ 1 ಹಾಕಿದ್ರು 0 ಬರುತ್ತೆ, x ಗೆ 2 ಹಾಕಿದ್ರು 0 ಬರುತ್ತೆ. ಇದಕ್ಕೆ ನಾವು ಸೊಲ್ಯೂಷನ್ ಅಂತಾನೂ ಕರಿತೇವೆ. ಮುಂದಿನ ಪಾಠದಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತೇಳಿ 10ನೇ ಕ್ಲಾಸ್ ಬರುತ್ತೆ, ಸೊಲ್ಯೂಷನ್ ಅಂತೇಳಿ ಹೇಳ್ತೀವಿ ನಾವು. x = -b + 1 ² b² - 4ac / 2a ಮಾಡ್ತೀವಲ್ಲ,
ಅಲ್ಲಿ ಉತ್ತರ ಬರುತ್ತೆ ನೋಡಿ, ಅದು ತರದ್ದು ಅದಕ್ಕೆ ಸಂಬಂಧಪಟ್ಟಿದ್ದು. ಈ ಲೆಕ್ಕ 0 ಆಗ್ಬೇಕಾದ್ರೆ ಇದು ಹಾಕ್ಬೋದು, ಇದು ಹಾಕ್ಬೋದು. ಸೊ ಎರಡೆರಡು zeros ಇದೆ. ಇಲ್ಲೊಂದು ಲೆಕ್ಕ ಇದೆ ನೋಡಿ, x+1 x-2 ಇದೆ. x ಗೆ 1 ಹಾಕಿದ್ರೇನು, x ಗೆ 2 ಹಾಕಿದ್ರೇನು ಕೇಳಿದರೆ, x ಗೆ -1 ಹಾಕಿದ್ರೇನು, x ಗೆ 2 ಹಾಕಿದ್ರೇನು ಮಾಡಿ ತೋರಿಸ್ತೀನಿ ನೋಡಿ. x+1 ಇನ್ನೊಂದು x-2 ಅಂತಿದೆ. ಒಂದು x ಗೆ -1 ಹಾಕಿದ್ರೆ, ಇನ್ನೊಂದು x ಗೆ 2 ಹಾಕಿದ್ರೆ, x ಗೆ -1 ಹಾಕಿದ್ರೆ ಏನಾಗುತ್ತೆ ನೋಡುವ, ಬ್ರಾಕೆಟ್ ಒಳಗೆ -1 + 1 ಇಂಟು -1 + 2 ಆಗುತ್ತೆ. ಸಾರಿ, -1 - 2 ಆಗುತ್ತೆ. x+1 x-2ಗೆ ಬೆಲೆ ಹಾಕಿದ್ದು ನಾನೀಗ. +1 - 1 ಏನು 0 ಇಂಟು ಇದು -1 - 2 ಏನಾಗುತ್ತೆ, -3 ಆಗುತ್ತೆ. ಆನ್ಸರ್ 0 ಬರುತ್ತೆ. ಸೊ ಹಾಗಾದ್ರೆ -1 ಅನ್ನೋದು 0 ಸಪ್ಪಾದ ಮೇಲೆ ಹೌದು. ಇನ್ನೊಂದು ಲೆಕ್ಕ ಅಂತೆ, P(2) ಹಾಕ್ಬೇಕಂತೆ. ಎರಡು ಲೆಕ್ಕ ಇದೆ ಅಲ್ಲಿ. x ಗೆ 1 ಹಾಕ್ಬೇಕು, -1 ಹಾಕ್ಬೇಕು, 2 ಹಾಕ್ಬೇಕು. 2 ಹಾಕಿದ್ರೆ ಏನಾಗುತ್ತೆ ನೋಡುವ, 2 + 1 ಇಂಟು 2 - 2 x - 2 2 - 2 2 + 1 3 ಇಂಟು 2 - 2 0 0 ಬಂತು. ಸೊ ಇಲ್ಲೂ 0 ಬಂತು, ಇಲ್ಲೂ 0 ಬಂತು. ಅಂದ್ರೆ x = 2 is also a 0 subpolynomial. ಹಾಗೆ ಇನ್ನು ಈ ಲೆಕ್ಕ ಮಾಡಿದ್ರೆ ಬರ್ಬೋದು ನಿಮ್ಗೆ. ಯಾಕಲ್ಲಿ x is 0 ಗೆ 0² 0ನೇ. ಸೊ ಇಟ್ ಇಸ್ ಎಸ್. ಈ ಲೆಕ್ಕ ಮಾಡಿ ನೋಡಿ, lm + lx + m x = -m/l ಅಂತೆ. ಮಾಡಿ ನೋಡ್ತೀವ, ಯಾಕಂದ್ರೆ ಕೆಲವು ಲೆಕ್ಕ ನೀವು ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ. lx + m, x ಬೆಲೆ ಏನಾಗಬೇಕು, -m/l ಹಾಕ್ಬೇಕಂತೆ. ಏನಾಗುತ್ತೆ ನೋಡೋಣ, ಏನಾಗಬೇಕು, -m/l ಹಾಕಿದ್ರೆ ಏನಾಗುತ್ತೆ, l ಇಂಟು x ಗೆ ಏನಾಗಬೇಕು, -m/l + m. ನೋಡಿ ಇಲ್ಲಿ l ಹೊಡೆದೋಯ್ತು, ಆ ಉಳಿದೇನು -m, ಇಲ್ಲಿ ಉಳಿದಿದ್ದು +m, 0. -m + m 0. ಸೊ ಅದು ಪಾಲಿನಾಮಿಯಲ್ ಹೌದು. ನೆಕ್ಸ್ಟ್ ಈ ಲೆಕ್ಕ ಬೇಡ, ಈ ಲೆಕ್ಕ ಬೇಡ, ಈ ಲೆಕ್ಕ ಮಾಡ್ಬೋದು. 2x + 1 ಗೆ x ಗೆ ಹಾಫ್ ಹಾಕ್ಬೇಕಂತೆ. ನೋಡೋಣ ಅದು. 2x + 1 x ಗೆ ಹಾಫ್ ಹಾಕಿದ್ರೆ ನೋಡಿ, ಹಾಫ್ ಹೊಡೆದೋಯ್ತು. 1 + 1 ಎಷ್ಟಾಯ್ತು, 2 ಬಂತು. ಆದ್ದರಿಂದ ಇಟ್ ಇಸ್ ನಾಟ್ ಅಟ್ ಆಲ್ ಎ ಪಾಲಿನಾಮಿಯಲ್. ಇದು ಪಾಲಿನಾಮಿಯಲ್ ಅಲ್ಲ, 0 subpolynomial ಅಲ್ಲ. ಸರಿನಾ? ನೆಕ್ಸ್ಟ್ ಲೆಕ್ಕ ನಿಮ್ಗೊಂದು ಹೇಳ. ನೆಕ್ಸ್ಟ್ ಹೋಮ್ವರ್ಕ್ ಅಲ್ಲಿ ಏನಿದೆ ನೋಡುವ. ಫೈಂಡ್ ದ 0 subpolynomial ಅಂತ ಹೇಳಿದ್ದಾರೆ. ಆಯ್ತಾ? ಫೈಂಡ್ ದ 0 subpolynomial ಈಚ್ ಆಫ್ ದ ಫಾಲೋವಿಂಗ್ ಅಂತಿದೆ. P of x is x + 5 ಅಂತಿದೆ. ಅಂದ್ರೆ x ಗೆ ಯಾವ ಬೆಲೆ ಹಾಕಿದಾಗ ಉತ್ತರ 0 ಬರುತ್ತೆ ಅಂತ ಹುಡುಕ್ಬೇಕಂತ. ಈಗ ಫೈಂಡ್ ದ 0 subpolynomial. ಇಷ್ಟೊತ್ತರಿ ನಾವೇನ್ ಮಾಡಿದ್ದು, ಚೆಕ್ ಮಾಡಿದ್ದು 0 subpolynomial ಹೌದಾ ಅಲ್ವಾ ಅಂತ ಹೇಳಿ. ಹೇಗೆ ಚೆಕ್ ಮಾಡಿದ್ದು, ಉತ್ತರ 0 ಬರುತ್ತಾ ಇಲ್ವಾ ನೋಡಿದ್ದು. ಯಾವ ಬೆಲೆಗೆ ಉತ್ತರ 0 ಬರುತ್ತೋ ಆ ಬೆಲೆಗೆ ನಾವು 0 subpolynomial ಕರೆಯುವುದು. ನೋಡಿ, ಈಗ x + 5 ಇದು 0 ಆಗುದು ಯಾವಾಗ ಹೇಳಿ. ಇಲ್ಲಿ 5 ಜನ ಹುಡುಗರಿದ್ದಾರೆ, ಎಷ್ಟು ಜನ ಹಾಕಿದ್ರೆ 0 ಆಗುತ್ತೆ ಚತ್ರ ಖಾಲಿ, ನೆನಪಿದ್ಯಾ? ಎಸ್, -5 + 5 ಹಾಕಿದ್ರೆ ಉತ್ತರ ಏನು ಬರುತ್ತೆ, 0 ಬರುತ್ತೆ. ಹಾಗಾದ್ರೆ x ನ ಬೆಲೆ ಎಷ್ಟು, -5. ಹೌದಾ? ಹಾಗಾದ್ರೆ ಕಂಡುಹಿಡಿದು ಹೇಗಂದ್ರೆ x + 5 = 0 ತಗೋಬೇಕು. ನಮ್ಗೆ ಉತ್ತರ ಏನು ಬರಬೇಕು, 0 ಬರಬೇಕು. x ಗೆ ಯಾವ ಬೆಲೆ ಹಾಕಿದ್ರೆ 0 ಬರುತ್ತೆ ಹುಡುಕ್ಬೇಕು. ದಟ್ ಈಸ್ x = -5. ಇದನ್ನ ಈಚೆ ಕಳಿಸಿದ್ರೆ ಏನಾಯ್ತು, -5. ಹಾಗಾದ್ರೆ 0 subpolynomial ಯಾವುದು ಈ ಲೆಕ್ಕಕ್ಕೆ, -5. ಸೊ ಫೈಂಡ್ ದ 0 subpolynomial ಅಂತ ಹೇಳಿದ್ರೆ ಏನ್ ಮಾಡಬೇಕು, = 0 ಹಾಕೋಬೇಕು. ತುಂಬಾ ಇಂಪಾರ್ಟೆಂಟ್. ಎರಡನೇ ಲೆಕ್ಕ ನೋಡುವ. P of x x - 5 ಇದೆ. ಫೈಂಡ್ ದ 0 subpolynomial ಕೇಳಿದ್ರೆ 0 ಹಾಕೊಳ್ಳಿ, x = 5 ಬರುತ್ತೆ. ಮುಗಿತು. ಮೂರನೇ ಲೆಕ್ಕ ನೋಡುವ. 2x + 5 ಇದೆ. ಇದು 0 ಆಗೋದು ಯಾವಾಗ ಕೇಳಿದ್ರೆ ನಾವು = 0 ಹಾಕೊಂಡ್ಬಿಡುವ, ಆವಾಗ x ಗೆ ಬೆಲೆ ಬಂದ್ಬಿಡುತ್ತೆ. ಸೊ x ಗೆ ಯಾವ ಬೆಲೆ ಹಾಕಿದಾಗ ಇದು 0 ಆಗುತ್ತೆ ಅಂತ ಚೆಕ್ ಮಾಡೋದಕ್ಕೆ 2x = +5 ಆಚೆ ಹೋದ್ರೆ -5 ಆಯ್ತು. x = -5 ಗುಣಿಸಿರುವುದು ಇಲ್ಲಿ ಭಾಗಿಸುವಾಗುತ್ತೆ. -5/2 is 0 subpolynomial. ಹಾಗೆ ಪ್ರತಿಯೊಂದು ಲೆಕ್ಕಕ್ಕೆ ನೀವು ಮಾಡ್ತೀರಾ. ನಾಲ್ಕನೇ ಲೆಕ್ಕ ಇದೆ, 3x - 2 ಇದೆ. 3x - 2 0 ಹಾಕೊಳ್ಳಿ. 3x = 2, x = 2/3 ಆಯ್ತು. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಚೆನ್ನಾಗಿದೆ ನೋಡಿ. 3x ಇದು 0 ಆಗೋದು ಯಾವಾಗ, ಐದನೇ ಲೆಕ್ಕ. 0 ಹಾಕೊಳ್ಳಿ,
x ಇಸ್ ಈಕ್ವಲ್ ಟು 0/3 ಅಂದ್ರೆ 0ನೇ. ಹಾಗಾದ್ರೆ x ಏನು 0. ಝೀರೋಸ್ ಆಫ್ ಪಾಲಿನಾಮಿಯಲ್ ಯಾವುದು 0ನೇ. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಸ್ ax ಅಂತಿದೆ. ಇದಕ್ಕೆ 0 ಹಾಕೊಳ್ಳಿ. x is equal to 0/a, that is 0. 0 ಭಾಗಿಸು ಏನೇ ನಂಬರ್ ಇಸ್ 0. ಸೊ x is equal to 0. ಅದು 0ನೇ. ಇದನ್ನು ಚೆನ್ನಾಗಿದೆ ನೋಡಿ. cx plus d ಅಂತಿದೆ. cx plus d ಇದು 0 ಆಗೋದು ಯಾವಾಗ ಕೇಳಿದ್ರೆ cx is equal to minus d ಮಾಡಿ, x is equal to minus d/c ಮಾಡಿ. ಸೊ ಇದು ಝೀರೋಸ್ ಆಫ್ ಪಾಲಿನಾಮಿಯಲ್. ಎಲ್ಲ ಹೋಮ್ವರ್ಕ್ನು ಮಾಡಿದ್ದೀನಿ, ಸರಿನಾ? ನಿಮಗೆ ಎಕ್ಸಸೈಸ್ 1 ಎಕ್ಸಸೈಸ್ 2 ಎರಡು ಹೋಮ್ವರ್ಕ್. ಎಕ್ಸಸೈಸ್ ಅದು ಪಾಠ ಎಷ್ಟು ನಂಗೆ ಗೊತ್ತಿಲ್ಲ. ಎಕ್ಸಸೈಸ್ 1 ಎಕ್ಸಸೈಸ್ 2 ಅದರಲ್ಲಿರೋ ಎಲ್ಲ ಹೋಮ್ವರ್ಕ್ ಅನ್ನು ಮಾಡಿದ್ದೀನಿ. ಇದಿಷ್ಟ ನೀವು ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ರಿಮೈಂಡರ್ ಥಿಯರಮ್ ಇನ್ನೊಂದು ಪಾರ್ಟ್ ಅಲ್ಲಿ ಮಾಡೋಣ. ಸೊ ಇವಿಷ್ಟು ಪಾಲಿನಾಮಿಯಲ್ಸ್ ನಲ್ಲಿ ಏನೆಲ್ಲ ಕಲ್ತ್ವಿ. ಪಾಲಿನಾಮಿಯಲ್ ಹೇಗಿರುತ್ತೆ, ಡಿಗ್ರಿ ತಲೆ ಮೇಲೆ ಪವರ್ ಯಾವತ್ತು ಹೋಲ್ ನಂಬರ್ ಆಗಿರುತ್ತೆ. ಕೋಎಫಿಷಿಯಂಟ್ ಅಂತ ಕಲ್ತೀವಿ, ಹೈಯೆಸ್ಟ್ ಪವರ್ ಡಿಗ್ರಿ ಅಂತ ಕಲ್ತೀವಿ. ಡಿಗ್ರಿ ನೋಡ್ಕೊಂಡು ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್, ಕ್ಯೂಬಿಕ್ ಅಂತ ಹೇಳೋದಕ್ಕಾಗತ್ತೆ. ಅದಾದ್ಮೇಲೆ ನಾವು ಕಲ್ತಿರೋದು ವ್ಯಾಲ್ಯೂಸ್ ಆಫ್ ಪಾಲಿನಾಮಿಯಲ್. ಯಾವಾಗ ಅವತ್ತ 0 ಬಂತೋ ಆವಾಗ ನಾವು ಹಾಕಿರೋ ನಂಬರ್ಗೆ ಝೀರೋಸ್ ಆಫ್ ಪಾಲಿನಾಮಿಯಲ್ ಕಲ್ತೀವಿ. ಈಗ ಕಲ್ತಿರೋದು ಫೈಂಡ್ ಝೀರೋಸ್ ಆಫ್ ಪಾಲಿನಾಮಿಯಲ್. ಕಂಡುಹಿಡಿದು ಹೇಗೆಂದ್ರೆ ಇಸ್ ಈಕ್ವಲ್ ಟು 0 ಹಾಕೊಳ್ಳಿ, ಅವಾಗ x ಗೆ ಯಾವ ಬೆಲೆ ಬರುತ್ತೋ ಅದೇ ಝೀರೋಸ್ ಆಫ್ ಪಾಲಿನಾಮಿಯಲ್. ಸೊ ಇವಿಷ್ಟನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ನಾವು ರಿಮೈಂಡರ್ ಥಿಯರಮು, ಫ್ಯಾಕ್ಟರ್ ಥಿಯರಮು, ಅದ್ರ ಬಗ್ಗೆ ಮತ್ತೆ ಇನ್ನು ಡಿವಿಷನ್ ಅಂತಿದೆ, ಅದು ಇನ್ನೊಂದು ವಿಡಿಯೋದಲ್ಲಿ ಮಾಡೋಣ. ಇನ್ನು 2 ಪಾರ್ಟ್ ಆಗುತ್ತೆ. ಸೊ ಒಟ್ಟಿಗೆ 3 ಪಾರ್ಟ್ ಆಗುತ್ತೆ ಈ ಪಾಠಕ್ಕೆ. ಇದನ್ನ ಕಲ್ತ್ಕೊಂಡು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿ ನಂಗೆ ಕಳಿಸಿ. ಥ್ಯಾಂಕ್ ಯು.